ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ವಾಸ್ ಜಸ್ಟ್ ಬ್ಯುಸಿ ವಿತ್ ಮಲ್ಟಿಪಲ್ ಥಿಂಗ್ಸ್ ಅಷ್ಟೇ. ಇನ್ಮೇಲಾದರೂ ಮಿನಿ ವ್ಲಾಗ್ಸ್ ಆದರೂ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಒಂದು 2 ಡೇಸ್ದು ಕಂಬೈನ್ ಮಾಡಿ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಯೋಶ್ನಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಸೊ ಹೋಗೋ ಅಷ್ಟರಲ್ಲಿ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಮಾಪ್ ಮಾಡೋಕ್ಕೂ ಮುಂಚೆ ರೋಬೋನಲ್ಲಿ ಇನಫ್ ನೀರಿದೆಯಾ ಮತ್ತು ಡರ್ಟಿ ವಾಟರ್ ಜಾಸ್ತಿ ಇದೆಯಾ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದು ಸರಿ. ಡರ್ಟಿ ವಾಟರ್ ಕಲೆಕ್ಟ್ ಆಗಿರೋದನ್ನು ತೆಗೆದು ಕ್ಲೀನ್ ಮಾಡಿ ಕ್ಲೀನ್ ವಾಟರ್ನ ತುಂಬಿಸಿ ಬಿಡಬೇಕು. 2 ಕೊಟ್ಟಿರ್ತಾರೆ ಟ್ಯಾಂಕು, ಈ ಥರ ಕ್ಲೀನ್ ವಾಟರ್ ಮತ್ತು ಡರ್ಟಿ ವಾಟರ್ಗೆ. ಇದನ್ನು ಹೀಗೆ ಕ್ಲೀನಾಗಿ ಓಪನ್ ಮಾಡಿ ಕ್ಲೀನಾಗಿ ತೊಳ್ಕೊಬೋದು ಮತ್ತು ಅದನ್ನು ರೋಬೋಗೆ ಫಿಕ್ಸ್ ಮಾಡಿಬಿಟ್ರೆ ಆಯಿತು. ಇದಂತೂ ನನಗೆ ತುಂಬ ಹೆಲ್ಪಿಗೆ ಬರುತ್ತೆ. ಎವ್ರಿ ಡೇ ಮಾಪ್ ಮಾಡಲ್ಲ, ಅಟ್ಲೀಸ್ಟ್ ವ್ಯಾಕ್ಯೂಮ್ ಆದರೂ ಮಾಡ್ಕೋಬೋದು. ಇದು ಮನೆ ಒಳಗಡೆಗೆ ಮಾತ್ರ ಉಪಯೋಗ್ಸೋಕ್ಕಾಗತ್ತೆ. ಕಾರಿಡಾರು ಬಾಲ್ಕನಿ ಎಲ್ಲ ನಾನು ಮ್ಯಾನ್ಯುವಲಿ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ಕೆಲಸ ಫಟಾಫಟ್ ಮುಗಿಸಿ ಅವಳು ಸ್ಕೂಲಿಗೆ ಹೋಗಿ ಬಂದ್ವಿ. ಯೂನಿಟ್ ಟೆಸ್ಟ್ 3 ಮುಗ್ದಿರೋದ್ರಿಂದ ಫೈನಲ್ ಎಕ್ಸಾಮ್ ಮಾತ್ರ ಉಳಿದಿದೆ. ಸೊ ಫೈಲೆಲ್ಲ ಮನೆಗೆ ಕಳಿಸ್ಬಿಟ್ರು. ಟೆಸ್ಟ್ ಚೆನ್ನಾಗಿ ಮಾಡಿದ್ಲು ಈ ಸರಿ. ಜನರಲಿ ಅವಳು ಟಾಪರ್ ಬರ್ತಾಳೆ ಇಲ್ಲ ಸೆಕೆಂಡ್ ಪ್ಲೇಸ್ ಬರ್ತಾಳೆ. ಈ ಸರಿ ನಾನು ಕೇಳಲಿಲ್ಲ ಯಾವುದು ಅಂತ, ಬಟ್ ಚೆನ್ನಾಗೇ ಮಾಡಿದ್ಲು. ಎಲ್ಲದರಲ್ಲೂ 2 ಸಬ್ಜೆಕ್ಟಲ್ಲಿ ಮಾತ್ರ 29 ಔಟ್ ಆಫ್ 30 ಬಂದಿತ್ತು. ಇನ್ನು ಮಿಕ್ಕಿದ್ರಲ್ಲೆಲ್ಲ ಔಟ್ ಆಫ್ ಔಟ್ ತೊಗೊಂಡಿದ್ಲು. ಅವ್ರ ಮ್ಯಾಮ್ ಕೂಡ ಏನು ಕಂಪ್ಲೇಂಟ್ಸ್ ಹೇಳಲ್ಲ ಅವಳ ಬಗ್ಗೆ. ಇರೋದು ಒಂದೇ ಕಂಪ್ಲೇಂಟು ಏನಂದರೆ ಊಟ ತಿನ್ನಲ್ಲ, ಬಾಕ್ಸ್ ಎಲ್ಲ ವಾಪಸ್ ತೊಗೊಂಡು ಹೋಗ್ತಾಳೆ ಅನ್ನೋದು. ಅದು ನನ್ನ ಕಂಪ್ಲೇಂಟು ಕೂಡ. ಸೊ ಏನು ಮಾಡೋಕ್ಕಾಗಲ್ಲ, ಅವಳಿಗೆ ಅದು ಬರಬೇಕು, ನಾನು ತಿನ್ನಬೇಕು ಅನ್ನೋದು. ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ವೆರೈಟಿ ಡಿಶಸ್ ಹಾಕೋದಕ್ಕೆ, ಬ್ರೇಕ್ಫಾಸ್ಟಿಗೆ ಬೇರೆ, ಲಂಚಿಗೆ ಬೇರೆ ಸೆಪ್ರೇಟಾಗಿ ಕಳಿಸ್ತಾ ಇರ್ತೀನಿ. ಬಟ್ ಆದ್ರೂ ಅವಳು ಒಂದೊಂದು ದಿನ ತಿನ್ಕೊಂಬರ್ತಾಳೆ, ಒಂದೊಂದು ದಿನ ಖಾಲಿನೇ ಮಾಡಿರಲ್ಲ. ಅದು ಒಂದೇ ಕಂಪ್ಲೇಂಟ್ ಅವ್ರು ಹೇಳಿದ್ದು. ಇವ್ರದ್ದು ಒಲಿಂಪಿಯಾಡ್ ರಿಸಲ್ಟ್ಸ್ ಕೂಡ ಬಂದಿತ್ತು. 3 ಸಬ್ಜೆಕ್ಟ್ಸ್ ಬರೆದಿದ್ಲು. 3ರಲ್ಲಿ 2 ಮೆಡಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇವಳು 1ರಲ್ಲಿ ಕ್ಲಾಸ್ ಟಾಪರು, ಇನ್ನೊಂದರಲ್ಲಿ ಸೆಕೆಂಡ್ ಬಂದಿದ್ದಾಳೆ. ಮ್ಯಾಥ್ಸ್ ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅಕಾಡೆಮಿಕಲಿ ಅವಳದು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಎಕ್ಸಾಮ್ ಟೈಮಲ್ಲಿ ಸಾಕು. ರೀಸೆಂಟಾಗಿ ಅವಳು ಯಾಕೋ ನನಗೆ ಉಯ್ಯಾಲೆ ಬೇಕು ಅಂತ ಹಠ ಹಿಡ್ದಿದ್ಲು. ಉಯ್ಯಾಲೆ ಹಾಕೋ ಅಷ್ಟು ಜಾಗ ನಮ್ಮ ಮನೆಯಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಹ್ಯಾಮಕ್ ತೊಗೊಳ್ಳೋಣ ಅಂತ ಹೋದ್ವಿ ಹುಡುಕೊಂಡು. ನೋಡಿ ಫೈನಲೈಸ್ ಮಾಡಿದ್ವಿ. ಬಟ್ ಮೆಷರ್ಮೆಂಟ್ ತೊಗೊಂಡು ಬಂದು ಬಾಲ್ಕನಿನಲ್ಲಿ ಚೆಕ್ ಮಾಡಿದ್ರೆ ಅದು ಸ್ವಲ್ಪ ದೊಡ್ಡದಾಗ್ತಾ ಇದೆ. ಸೊ ಸದ್ಯಕ್ಕೆ ಬೇಡ ಅಂತ ಹೇಗೋ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ. ನನ್ನ ಕಬೋರ್ಡಲ್ಲಿ ಒಂದಷ್ಟು ಬಟ್ಟೆಗಳಿದೆ. ಮೋಸ್ಟ್ ಆಫ್ ದೆಮ್ ಹಳೆ ಬಟ್ಟೆಗಳು. ಹಳೇದಂದರೆ ತುಂಬ ಹಾಕ್ಬಿಟ್ಟಿದ್ದೀನಿ ಅಂತಲ್ಲ, ತುಂಬ ವರ್ಷಗಳ ಹಿಂದೆ ತೊಗೊಂಡಿರೋದು. ಅದನ್ನೆಲ್ಲ ಹಾಕ್ಕೊಳ್ಳೋಕೆ ಸ್ವಲ್ಪ ಬೇಜಾರಾಗಿದೆ. ಸೊ ಹೊಸದು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಹೊಸದೇನಾದ್ರು ತೊಗೋಬೇಕಂದ್ರೆ ಅದಕ್ಕೆ ಜಾಗ ಬೇಕಲ್ವ, ಹಳೇದನ್ನೆಲ್ಲ ತೆಗಿಬೇಕು. ಸೊ ಅದರಲ್ಲಿ ಸ್ವಲ್ಪ ಫಿಲ್ಟರ್ ಮಾಡೋಣ, ಯಾವ್ಯಾವುದು ಬೇಡವೇ ಬೇಡ ಅಥವಾ ಸ್ವಲ್ಪ ದಿನಕ್ಕೆ ಬೇಡ ಅನ್ನೋದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಫಸ್ಟ್ ಕಬೋರ್ಡೆಲ್ಲ ಖಾಲಿ ಮಾಡಿಕೊಂಡೆ, ಆಮೇಲೆ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಯಾವ್ಯಾವುದನ್ನ ಅಟ್ಲೀಸ್ಟ್ ಇನ್ನು 1 ಸರಿ 2 ಸರಿ ಹಾಕೋಬೋದು ಅನಿಸುತ್ತೆ. ಯಾವ್ಯಾವುದು ರೀಸೆಂಟಾಗಿ ತೊಗೊಂಡಿದ್ದೀನೋ ಅದನ್ನು ಮಾತ್ರ ಇಲ್ಲಿಡ್ತೀನಿ. ಮಿಕ್ಕಿದನ್ನೆಲ್ಲ ಪ್ಯಾಕ್ ಮಾಡಿ ಮೇಲಿಟ್ಬಿಡ್ತೀನಿ. ಯಾವ ವಸ್ತು ಆದರೂ ಸರಿ ಆವಾಗವಾಗ ಡಿಕ್ಲಟರ್ ಮಾಡಿಕೊಂಡ್ರೆ ಒಳ್ಳೆಯದು. ಕಬೋರ್ಡ್ಸು ಕ್ಲೀನಾಗಿರುತ್ತೆ, ಬೇಕಾಗಿರೋದು ಕ್ವಿಕ್ಕಾಗಿ ಸಿಗುತ್ತೆ. ಇದು ತುಂಬ ಸರಿ ಹಾಕ್ಬಿಟ್ಟಿದ್ದೀನಿ. ಸದ್ಯಕ್ಕಂತೂ ಇದನ್ನು ಹಾಕೊಳ್ಳೋ ಮೂಡಂತೂ ಇಲ್ಲ ನನಗೆ. ಸೊ ಇದನ್ನು ಎತ್ತಿಡ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಸರಿ ಹಾಕ್ಬಿಟ್ಟಿದ್ದೀನಿ. ಸ್ಟಿಲ್ ಹಾಕೋಬೋದು, ಬಟ್ ಸ್ವಲ್ಪ ದಿನಕ್ಕೆ ರೆಸ್ಟ್ ಕೊಡ್ತಾ ಇದ್ದೀನಿ ಇದಕ್ಕೂ. ಸೊ ಇಟ್ ಇಸ್ ನೈಸ್. ಬಟ್ ಇದೆಲ್ಲ ಪ್ರಿಂಟ್ ಎಲ್ಲ ಸ್ವಲ್ಪ ಹಳೇದಾಗಿದೆ. ಮನೆ ಹತ್ರ ಹಾಕೋಬೋದು ಅಷ್ಟೇ, ಎಲ್ಲ ಸಿಂಪಲ್ಲಾಗಿ ಎಲ್ಲಾದರೂ ಶಾಪಿಂಗ್ ಹೋದರೆ ಹಾಕೋಬೋದು. ಆಫೀಸ್ಗಂತೂ ಆಗಲ್ಲ. ಸೊ ಎತ್ತಿಡ್ತೀನಿ ಇದನ್ನು. ಇದು ಮಿಂತ್ರಾ ಹಾಲಲ್ಲಿ ತೋರಿಸಿದ್ದೆ. ಸೊ ರೀಸೆಂಟಾಗಿ ತೊಗೊಂಡಿದ್ದು. ಸೊ ಐ ಕ್ಯಾನ್ ವೇರ್ ಫ್ಯೂ ಮೋರ್ ಟೈಮ್. ಸೊ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಇದು ತುಂಬ ಹಾಕೇ ಇಲ್ಲ, ಒಂದು ಸರಿ ಟ್ರಿಪ್ಗೆ ಹಾಕ್ಕೊಂಡಿದ್ದೆ. ಇಟ್ ಕೆನ್ ಬಿ ಇದು ಕುರ್ತಾ ಥರನೂ ಹಾಕೋಬೋದು, ಇಲ್ಲ 1 ಪೀಸ್ ಥರನೂ ಯೂಸ್ ಮಾಡ್ಬೋದು. ನಾನು 1 ಪೀಸ್ ಥರ ಹಾಕ್ಕೊಂಡಿದ್ದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಹಾಕೋಬೋದು ಅನಿಸುತ್ತೆ. ಒಂದು ಸ್ವಲ್ಪ ದಿನ ಆಫೀಸಿಗೆ ಎತ್ತಿಟ್ಕೊತೀನಿ ಇದನ್ನು. ಬೇಡದೇ ಇರೋದೆಲ್ಲ ತೆಗೆದ್ಮೇಲೆ ಇಷ್ಟು ಉಳಿದಿದೆ ನೋಡಿ, ಎಷ್ಟು ಜಾಗ ಉಳಿದಿದೆ. ಕುರ್ತಾಗಳೆಲ್ಲ ಫಿಲ್ಟರ್ ಮಾಡಿದ್ಮೇಲೆ ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡೋ 1-2 ಸ್ಕರ್ಟ್ಸ್ ಎತ್ತಿಟ್ಕೊಂಡೇ ಬೇಕಾಗುತ್ತೆ ಅಂತ ಬೇಡದೇ ಇರೋದನ್ನೆಲ್ಲ ಅಗೇನ್ ಪ್ಯಾಕ್ ಮಾಡಿ ಮೇಲ್ಗಡೆ ಎತ್ತಿಟ್ಟಿದ್ದೀನಿ.
ಬಟ್ಟೆಗಳು ಮುಗಿದ್ವು. ನೆಕ್ಸ್ಟು ಜ್ಯುವೆಲ್ರಿ. ನಾನು ಮುಂಚೆ ಎಲ್ಲ ತುಂಬ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ತೊಗೋತಾ ಇದ್ದೆ, ತುಂಬ ಕ್ರೇಜ್ ಇತ್ತು ನನಗೆ. ಎಲ್ಲ ಹಳೇದಾಗ್ಬಿಟ್ಟಿದೆ ಇವಾಗ. ಈ ಕಡೆ ಎಸೆಯೋಕ್ಕೂ ಮನಸ್ಸಿಲ್ಲ, ಹಾಕ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಫೈನಲಿ ಮನ್ಸು ಮಾಡಿ ಎಲ್ಲದನ್ನು ಸಾರ್ಟ್ ಔಟ್ ಮಾಡ್ತಾಯಿದ್ದೀನಿ. ಹೊಸದು ಈಗ ರೀಸೆಂಟಾಗಿ ಒಂದು 6 ಮಂತ್ಸಲ್ಲಿ ಏನು ತೊಗೊಂಡಿದ್ದೀನಿ ಅದನ್ನು ಮಾತ್ರ ಎತ್ತಿಟ್ಕೊತಾ ಇದ್ದೀನಿ. ಹಳೇದನ್ನೆಲ್ಲ ತೆಗೆದಾಕ್ತಾ ಇದ್ದೀನಿ. ಅಷ್ಟು ಅವಶ್ಯಕತೆಯೂ ಇಲ್ಲ ನನಗಿವಾಗ. ಆಫೀಸ್ಗೆ ಹೋದ್ರೂ ಎವ್ರಿ ಡೇ ಚೇಂಜ್ ಮಾಡ್ಕೊಳ್ಳೋಷ್ಟು ಟೈಮ್ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಎಷ್ಟು ಬೇಕೋ ವೆರಿ ಮಿನಿಮಲ್ ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲ ಮುಗಿದ್ಮೇಲೆ ನನ್ನ ಕಬೋರ್ಡ್ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೂನ್ ನಾನು ಒಂದು ಮಿಂತ್ರಾ ಹಾಲ್ ಮಾಡ್ತೀನಿ ವಿತ್ ಮೈ ನ್ಯೂ ಡ್ರೆಸ್ಸಸ್ ಆ್ಯಂಡ್ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.